ಆತ್ಮೀಯ H60 ನ್ಯೂಸ್ ಅರ್ಥಾತ್ ಸಿತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜ್ಯೋತಿವರ. ಆತ್ಮೀಯರೇ, ಕೇಜ್ರಿವಾಲ್ ಸೋತಿದ್ದಾರೆ, ಆದರೆ ಬಿದ್ದಿಲ್ಲ. ಇದರ ಅರ್ಥ ಎದ್ದು ನಿಂತಿದ್ದಾರೆ. ಹೋರಾಟ ಮಾಡ್ತೀನಿ ಅಂತ ಒಂದು ಬಾಡಿ ಲ್ಯಾಂಗ್ವೇಜ್ ಕಾಣಲಿಕ್ಕತ್ತದ ಅವರೆಲ್ಲ. ಸೋತ ಕಳೆ ಸ್ವಲ್ಪ ಕಂಡ್ರು ಸಹಿತ ನಾವು ಇನ್ನು ವಿರೋಧ ಪಕ್ಷದ ಕೆಲಸ ಮಾಡ್ತೀವಿ. ಜನ ನಮ್ಗೆ ವಿರೋಧ ಪಕ್ಷ ಕೆಲಸ ಮಾಡಲಿಕ್ಕೆ ಕೊಟ್ಟಿದ್ದಾರೆ, ನಾವು ಮುಂದುವರಿಸ್ತೀವಿ. ಜನರ ಪರವಾಗಿ ನಾವು ನಿಲ್ತೀವಿ. ಮೊದಲದಾಗೆ ಅವ್ರದಿಂದ ಅವ್ರು ಸ್ವಚ್ಛ ಹೇಳಿದಾರೆ, ನಾವು ಏನು ಕೊಟ್ಟಿದ್ದೀವಿ ಕಾರ್ಯಕ್ರಮ ಅವು ಬಂದ್ ಆಗ್ತವೇನ ಮಾರ್ಚ್ ಒಳಗೆ ನೋಡ್ತೀವಿ ನಾವು ಅದನ್ನು. ಯಾಕಂದ್ರೆ ಮೇನ್ ನಾವು ಜನರಿಗೆ ಏನು ಕೊಟ್ಟಿದ್ದೀವಿ ಅದೆಲ್ಲ ಇವ್ರು ಕೊಡಬೇಕು ಗ್ಯಾರಂಟಿ ಹೇಳ. ಒಂದು ವೇಳೆ ನಿಲ್ಲಿಸಿದ್ರೆ ನಮ್ಮ ಹೋರಾಟ ಸ್ಟಾರ್ಟ್. ಅದ್ರ ಜೊತೆಗೆ ಮಹಿಳೆಯರಿಗೆ 2500 ಕೊಡ್ತಂತ ಏನು ಹೇಳಿದ್ದಾರೆ, 300 ಯೂನಿಟ್ ವಿದ್ಯುತ್ ಕೊಡ್ತಾನೆ ಅಂತ ಹೇಳಿದ್ದಾರೆ. ಇದು ಕೊಡಬೇಕು. ಮಾರ್ಚ್ ಒಳಗೆ ಕೊಡಲಿಲ್ಲ ಅಂದರೆ ನಮ್ಮ ಹೋರಾಟ ಸ್ಟಾರ್ಟ್. ಜುಮ್ಲಾ ಅಂತ ಹೇಳಿ ಬಿಡುವಾಗಿಲ್ಲ ಅನ್ನುವಂಥ ಮಾತನ್ನು ಸ್ಪಷ್ಟಪಡಿಸಿದ್ದಾರೆ. ಇದು ಸರಳವಾಗಿ ಬಗೆಹರುವಂಥ ಕೆಲಸ ಅಲ್ಲ ಅಂತ ಸೂಕ್ಷ್ಮವಾಗಿ ನೋಡಿದ್ರೆ ಅನಿಸ್ತದೆ. BJPಗೆ ಇದೊಂದು ರೀತಿ ಉಡಿಯಲ್ಲಿ ಕೆಂಡ ಹಾಕೊಂಡಂಗೆ ಆಗ್ಯದ. ಯಾಕಂದ್ರೆ BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಯಾವುದೇ ಪಕ್ಷ ಇರ್ಬೋದು, ಇವತ್ತು ಏನಪ್ಪ ಅಂದರೆ ಎಲ್ಲರೂ 40% ವ್ಯವಹಾರಕ್ಕೆ ಬಂದು ಸ್ವಲ್ಪ ಆ ಮಧ್ಯೆ ಕಡಿಮೆ ಇರ್ತದೆ ಪರ್ಸೆಂಟೇಜ್ ಅಂತನ್ರಿ. ಅಲ್ಲೂ ಸ್ವಲ್ಪ ಉಳಿತಾಯ ಆಗ್ತದೆ, ಅದಕ್ಕೆ ಲಾಭದ ಬಜೆಟ್ ಆಯಿತು. ಈ ಎಲ್ಲರೂ ಈ ಕರ್ನಾಟಕದಲ್ಲಿ ಆಗಿದ್ದ ಪರಿಸ್ಥಿತಿ ಅದೇ. ಇವತ್ತು ಖಜಾನೆ ದುಡ್ಡೇ ಇಲ್ಲ ಅಂತಾರೆ ಎಲ್ಲರೂ, ವಿರೋಧ ಪಕ್ಷದವರು. ಮತ್ತೇನಾಯ್ತು, ಅನುದಾನ ಯಾವೂ ಇಲ್ಲ ಅಂತಾರೆ. ಅದರಲ್ಲಿ ಅನುದಾನ ಎಲ್ಲ ಇದ್ದಾವೆ. ದೆಹಲಿಯಲ್ಲೆಲ್ಲ ಕೊಟ್ಟಿದ್ದಾರೆ. ಫ್ರೀ ನೀರು ಕೊಟ್ರೆ, ಫ್ರೀ ಎಜುಕೇಷನ್, ಫ್ರೀ ಮೆಡಿಸಿನ್. ಇವೇನು ಸಣ್ಣ ಅಲ್ರಿ ಕೆಲಸ. ಇದು BJP ಇವತ್ತು ಮಾಡಬೇಕಾಗಿದೆ. ಜೊತೆಗೆ 2500 ಪ್ರತಿ ಮಹಿಳೆ ಕೊಡಬೇಕಾಗಿದೆ. ಫ್ರೀ ಟ್ರಾವೆಲಿಂಗ್ ಕೊಡಬೇಕಾಗಿದೆ ಹೆಣ್ಮಕ್ಳಿಗೆ. ಇವು ಅಂದರೆ ಸ್ವಲ್ಪ ಇವು ಆಗಿಲ್ಲದ್ರೆ ನಮ್ಮ ಹೋರಾಟ ಸ್ಟಾರ್ಟಪ್ಪ. ಇದೊಂದು ಹೊಸ ರಾಜಕೀಯಕ್ಕೆ ನಾಂದಿ ಹಾಡುವಂಥದ್ದು. ಕೇವಲ ಮ್ಯಾನಿಫೆಸ್ಟೋದಾಗ ಹೇಳಿದ್ದೀವಿ ಬಿಟ್ಟು ಹೋಗ್ತೀವಿ ಅಂತಲ್ಲ, ಮಾಡಲೇಬೇಕು. ಮಾತು ಕೊಟ್ಟಾಗ ನಡಿಬೇಕು. ಇಲ್ಲ ಅಂದ್ರೆ ಹೋರಾಟ ಬೀದಿಗೆ ಹೋರಾಟ ಮಾಡಿದ್ವಿ. ಅಲ್ಲಿರೋ ಮುಂದೆ ಈಗ ಕೇಜ್ರಿವಾಲ್ ಮುಂದೆ ಇರುವಂಥ ದಾರಿ ಯಾವುದಂದ್ರೆ ಬೀದಿಗಿಳಿದು ಹೋರಾಟ ನಾವು ಮಾಡೋರು. ದೆಹಲಿಯನ್ನು ಸುಲಭ ಬಿಟ್ಟು ಕೊಡೋದಿಲ್ಲ ನಾವು ಅನ್ನುವಂಥ ಛಲದಿಂದ ನಿಂತಿದ್ದಾರೆ. ಮತ್ತು ಜನರ ಸಮಸ್ಯೆಗಳಿಗೆ ಸ್ಪಂದಿಸಲೇಬೇಕೆಂದು ಸೂಚನೆ ಕೊಟ್ಟಿದ್ದಾರೆ ಪ್ರತಿಯೊಬ್ಬ ಶಾಸಕರಿಗೆ. 27 ಜನ ಶಾಸಕರು. ಈ ಪೂರ್ವದಲ್ಲೇ ಅವರು ಅಧಿಕಾರದಲ್ಲಿ ಇರಲಿಲ್ಲ. ಅವ್ರೊಂದು ಹೊಸ ಒಂದು ಇಮೇಜ್ ಇತ್ತು. ಆದರೆ ಇವತ್ತು ಅಧಿಕಾರದ ಹೊರಗೆ ಬಂದಿದ್ದಾರೆ, ನೋಡಿದ್ದಾರೆ ಅಧಿಕಾರ ಏನಂತೇಳಿ. ಒಂದಿಷ್ಟು ಏನೋ ಆರೋಪಗಳಿದ್ದಾವೆ ಅವ್ರ ಮೇಲೆ, ಇನ್ನೂ ಪ್ರೂವ್ ಆಗಿಲ್ಲ. ಸಾರ